ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಈ ಸಂದರ್ಭದಲ್ಲೇ ಜಗತ್ತಿನಾದ್ಯಂತ ಉಂಟಾಗಲಿರುವ ಇಂಧನ ಸಮಸ್ಯೆಯ ಬಗ್ಗೆ ಚರ್ಚೆ ಕೂಡ ಶುರುವಾಗಿದೆ. ಹಾಗೆ ಭಾರತದಲ್ಲಿ ಕೂಡ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಸಪ್ಲೈ ಚೈನ್ ನ ಮೇಲೆ ಇದು ಪರಿಣಾಮವನ್ನು ಬೀರುತ್ತಾ, ಬೆಲೆ ಏರಿಕೆಗೆ ಕಾರಣ ಆಗತ್ತಾ, ಇಂಧನದ ಕೊರತೆ ನಮ್ಮಲ್ಲೂ ಉಂಟಾಗತ್ತಾ ಅನ್ನೋ ಪ್ರಶ್ನೆಗಳು, ಸಂಶಯಗಳು ಉಂಟಾಗ್ತಾ ಇವೆ. ಅದರ ಬೆನ್ನಲ್ಲೇ ಭಾರತದ ಅಂಡಮಾನ್ ನಲ್ಲಿ ದೊಡ್ಡ ಪ್ರಮಾಣದ ತೈಲ ನಿಕ್ಷೇಪ ದೊರೆತ ಸುದ್ದಿಗಳು ಕೂಡ ಬರ್ತಾ ಇವೆ. ಆ ನಿಕ್ಷೇಪಗಳು ಭಾರತದ ಭವಿಷ್ಯವನ್ನು ಬದಲಾಯಿಸುತ್ವಾ ಅಥವಾ ಅಂಡಮಾನ್ಗೆ ಕೈ ಕೂಡ ಹಾಕದೆ ಭಾರತ ಬೇರೆ ಮಾರ್ಗಗಳ ಮೂಲಕ ತನ್ನ ಬೇಡಿಕೆಯನ್ನು ಈಡೇರಿಸಿಕೊಳ್ಳುತ್ತಾ? ಇನ್ನು ದೇಶದಲ್ಲಿ ಒಂದು ತೈಲ ನಿಕ್ಷೇಪನೋ ಚಿನ್ನದ ನಿಕ್ಷೇಪನೋ ಸಿಗ್ತು ಅಂದ ಕೂಡಲೇ ನಾವು ಖುಷಿ ಎದ್ದು ಕುಣಿದಾಡ್ಬಿಡ್ಬೇಕಾ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೂನ್ 27ಕ್ಕೆ ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಇರಾನ್ ಅನ್ನು ಅಣುಮುಕ್ತಗೊಳಿಸುವುದು ನಮ್ಮ ಗುರಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಶರಣಾಗಿ ಅಂತ ಇರಾನ್ಗೆ ಟ್ರಂಪ್ ಕರೆ ಕೊಟ್ಟಿದ್ದಾರೆ. ಅದು ಸಾಧ್ಯ ಇಲ್ಲ ಅಂತ ಇರಾನ್ ಹೇಳಿದೆ. ಅಗತ್ಯ ಬಿದ್ರೆ ನಾವು ಮಧ್ಯಸ್ಥಿಕೆಗೆ ಸಿದ್ಧ ಇದ್ದೀವಿ, ಆದ್ರೆ ನಾಗರಿಕ ಪರಮಾಣು ಯೋಜನೆಯನ್ನ ಮುಂದುವರಿಸೋದಕ್ಕೆ ಇರಾನಿಗೆ ಅವಕಾಶವನ್ನು ಕೊಡಬೇಕು ಅಂತ ರಷ್ಯಾದ ಅಧ್ಯಕ್ಷ ಪುತಿನ್ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಇರಾನ್ ಹಾಗೂ ಇಸ್ರೇಲ್ ನಡುವೆ ಮಿಸೈಲುಗಳ ದಾಳಿ ಮುಂದುವರಿತಾ ಇದೆ. ಇಸ್ರೇಲಿನ ಆಸ್ಪತ್ರೆಯೊಂದರ ಮೇಲೆ ಇರಾನ್ ಮಾಡಿರೋ ದಾಳಿಯಲ್ಲಿ 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ರೆ, ಇಸ್ರೇಲ್ ಇರಾನಿನ ಅತಿದೊಡ್ಡ ಹೆವಿ ವಾಟರ್ ರಿಯಾಕ್ಟರ್ ಹಾಗೂ ನತಾನ್ಸ್ ಅಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇರುವುದಾಗಿ ಹೇಳಿದೆ. ಇನ್ನು ಇಸ್ರೇಲ್ ಈಗಾಗಲೇ ಮಾಡಿರೋ ದಾಳಿಗಳಲ್ಲಿ ನೆತಾನ್ಸ್ನ ಮೇಲ್ಭಾಗದಲ್ಲಿದ್ದ ಒಂದಷ್ಟು ಕಟ್ಟಡಗಳು ಡ್ಯಾಮೇಜ್ ಆಗಿವೆಯೇ ಹೊರತು ನೆಲದ ಆಳದಲ್ಲಿನ ನ್ಯೂಕ್ಲಿಯರ್ ಸಂಸ್ಕರಣಾ ಕೇಂದ್ರಗಳಿಗೆ ಏನೂ ಆಗಿಲ್ಲ ಅನ್ನೋ ವರದಿಗಳು ಬರ್ತಾ ಇವೆ. ಗೆಳೆಯರೆ, ನಾನು ಈ ಹಿಂದೆ ಹೇಳಿದ ಹಾಗೆ ಇರಾನ್ ನೆಲದ ಆಳದಲ್ಲಿ 90 ಮೀಟರ್ ಕೆಳಗೆ ತನ್ನ ಸಂಶೋಧನಾ ಮತ್ತು ಸೆಂಟ್ರಿಫ್ಯೂಸ್ ಕೇಂದ್ರಗಳನ್ನು ಮಾಡಿಕೊಂಡಿದೆ. ಅದನ್ನು ನಾಶ ಮಾಡಬೇಕು ಅಂದರೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಬೇಕು. ಅವು ಇಸ್ರೇಲ್ ಬಳಿ ಇಲ್ಲ. ಅದಕ್ಕಾಗಿಯೇ ಅವರಿಗೀಗ ಅಮೆರಿಕಾದ ನೆರವಿನ ಅಗತ್ಯ ಇರೋದು. ಇನ್ನು ಇದೆಲ್ಲದರ ನಡುವೆ ಅಲ್ಲಿ ತೀವ್ರ ಆತಂಕಕ್ಕೆ ತುತ್ತಾಗ್ತಾ ಇರೋದು ಗಲ್ಫ್ ದೇಶಗಳು. ಇಸ್ರೇಲ್ ಮಾಡ್ತಾ ಇರೋ ದಾಳಿಗಳ ಕಾರಣಕ್ಕೆ ಪರ್ಷಿಯನ್ ಗಲ್ಫ್ ಅಲ್ಲಿ ಸಂಚಾರಕ್ಕೆ ತೊಂದರೆಯಾದೀತು ಅಂತ ಅವರು ಆತಂಕಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಇರಾನ್ನ ನ್ಯೂಕ್ಲಿಯರ್ ಕೇಂದ್ರಗಳ ಮೇಲಿನ ಇಸ್ರೇಲ್ನ ದಾಳಿ ಹೆಚ್ಚಾಗ್ತಾ ಹೋದ್ರೆ ಪರ್ಷಿಯನ್ ಗಲ್ಫ್ ಅಣುವಿಕಿರಣದ ಸಮಸ್ಯೆಗೆ ತುತ್ತಾದೀತು ಅನ್ನೋ ಆತಂಕ ಕೂಡ ಗಲ್ಫ್ ದೇಶಗಳನ್ನು ಕಾಡ್ತಾ ಇದೆ. ಹಾಗೇನಾದ್ರೂ ಆದ್ರೆ ಈ ಭಾಗದ ತೈಲ ಸರಬರಾಜಿನ ಮೇಲೆ ಅದರ ದುಷ್ಪರಿಣಾಮ ಉಂಟಾಗತ್ತೆ. ಅದರಲ್ಲೂ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆ ನೋಡಿ, ಇದರ ಸಂಚಾರ ನಿಂತೋದ್ರೆ ಭಾರತ, ಚೈನಾ ಸೇರಿದಂತೆ ಪೂರ್ವ ಭಾಗದಲ್ಲಿನ ದೇಶಗಳ ತೈಲ ಪೂರೈಕೆಯ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಭಾರತಕ್ಕೆ ಪ್ರತಿದಿನ ಬರ್ತಾ ಇರುವ 1.2 ಮಿಲಿಯನ್ ಬ್ಯಾರೆಲ್ಗಳಷ್ಟು ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಸಪ್ಲೈ ಕೂಡ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕವೇ ಆಗ್ತಾ ಇದೆ. ಇನ್ನು ರಷ್ಯಾದಿಂದ ಬರ್ತಾ ಇರುವ 5.6 ಮಿಲಿಯನ್ ಬ್ಯಾರೆಲ್ನಷ್ಟು ತೈಲದ ಹಡಗುಗಳು ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಮೆಡಿಟರೇನಿಯನ್ ಅನ್ನು ಪ್ರವೇಶಿಸಿ ಅಲ್ಲಿಂದ ಸೂಯೆಜ್ ಕೆನಾಲ್ ಮೂಲಕ ಕೆಂಪು ಸಮುದ್ರಕ್ಕೆ ಬರುತ್ತವೆ. ಆ ಸಂದರ್ಭದಲ್ಲಿ ಈ ಹಡಗುಗಳ ಮೇಲೆ ಹೌತಿಗಳು ದಾಳಿ ಮಾಡೋ ಸಾಧ್ಯತೆ ಇರೋದ್ರಿಂದ ತೈಲ ಸಾಗಾಣಿಕೆ ಅನ್ನೋದು ದುಸ್ತರ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಕಾರಣಗಳಿಂದ ಇನ್ನೊಂದು ತಿಂಗಳ ಕಾಲ ಸಂಘರ್ಷ ಮುಂದುವರೆದಿದ್ದೇ ಆದರೆ ಭಾರತಕ್ಕೆ ಸಮಸ್ಯೆ ಉಂಟಾಗತ್ತೆ ಅನ್ನೋ ಆತಂಕ ಶುರುವಾಗಿದೆ. ಆದರೆ ಇಲ್ಲಿ ಭಾರತ ಈ ವಿಷಯದಲ್ಲಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸ್ತಾ ಇದೆ. ಯಾಕೆಂದರೆ ಭಾರತ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನದ ಇಂಪ್ಯಾಕ್ಟ್ ಅನ್ನು ಮೊದಲೇ ಅರ್ಥಿತ್ತು. ಹೀಗಾಗಿ ನಾವು ತೈಲವನ್ನು ತರಿಸ್ಕೊಳ್ಳೋ ನಿಟ್ಟಲ್ಲಿ ಬೇರೆ ಬೇರೆ ದೇಶಗಳ ಕಡೆಗೆ ಗಮನ ಹರಿಸಿದ್ದೇವೆ. ಹಾಗೆಯೇ ರಷ್ಯಾದಿಂದ ಬರ್ತಾ ಇರುವ ತೈಲವನ್ನು ಆಫ್ರಿಕಾದ ಮೂಲಕ ತರಿಸ್ಕೊಳ್ಳೋ ಪ್ಲಾನ್ ಕೂಡ ಸಿದ್ಧ ಆಗಿದೆ. ಈಗಾಗಲೇ ಭಾರತ ಬ್ರೆಜಿಲ್, ಗಯಾನಾ, ಕೆನಡಾ ಹಾಗೂ ಅಮೆರಿಕಾಗಳಿಂದ ತೈಲವನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಇದರ ಜೊತೆಗೆ ಈಗ ನ್ಯಾಚುರಲ್ ಗ್ಯಾಸ್ಗಾಗಿ ಆಫ್ರಿಕಾದ ದೇಶಗಳ ಕಡೆ ನೋಡೋದಕ್ಕೆ ಕೂಡ ಭಾರತ ಸಿದ್ಧ ಆಗಿದೆ. ಈ ಪ್ಲಾನ್ ಏನಾದರೂ ಯಶಸ್ವಿ ಆದರೆ ಭಾರತಕ್ಕೆ ಇಂಧನದ ಸಮಸ್ಯೆ ಇರೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದರ ಜೊತೆಗೆ
ಭಾರತಕ್ಕೆ ಬರ್ತಾ ಇರುವ ತೈಲದಲ್ಲಿ 1/3 ಮಾತ್ರ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಡೆಯಿಂದ ಬರ್ತಾ ಇದೆ. ಅದನ್ನ ಮ್ಯಾಚ್ ಮಾಡ್ಕೊಳ್ಳೋದು ಭಾರತಕ್ಕೆ ತುಂಬಾ ಕಷ್ಟ ಏನಾಗೋದಿಲ್ಲ. ಅಲ್ಲಿ ರಷ್ಯಾದಿಂದಲೇ ಇನ್ನಷ್ಟು ತೈಲವನ್ನ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಭಾರತಕ್ಕೊಂದಷ್ಟು ಸಾಗಾಣಿಕಾ ವೆಚ್ಚ ಹೆಚ್ಚಾಗಬಹುದೇ ಹೊರತು ತೈಲದ ದೊಡ್ಡ ಕೊರತೆ ಏನು ಉಂಟಾಗುವುದಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇಡೀ ಭಾರತ ಅಚ್ಚರಿಗೊಳ್ಳುವಂತಹ ಸುದ್ದಿಯೊಂದು ಅಂಡಮಾನ್ ನಿಕೋಬಾರ್ ದ್ವೀಪಗಳಿಂದ ಬರ್ತಾ ಇದೆ. ಗೆಳೆಯರೆ, ಇಷ್ಟು ದಿನ ಭಾರತ ತೈಲವನ್ನು ಆಮದು ಮಾಡಿಕೊಳ್ತಾ ಇತ್ತು. ಆದರೆ ಈಗ ಅಂಡಮಾನ್ ಬಳಿ ಸಿಕ್ಕಿರುವ ತೈಲ ನಿಕ್ಷೇಪ ಭಾರತವನ್ನು ತೈಲ ನಿರ್ಭರತೆಯ ಕಡೆಗೆ ತಗೊಂಡು ಹೋಗುವ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಅಂಡಮಾನ್ನಲ್ಲಿ ಸುಮಾರು 2 ಲಕ್ಷ ಕೋಟಿ ಲೀಟರ್ಗಳಷ್ಟು ತೈಲ ಇದೆ ಅನ್ನೋದು ಗೊತ್ತಾಗಿದೆ. ಈ ಮಾಹಿತಿಯನ್ನ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಭಾರತ ಆದಷ್ಟು ಬೇಗ ಗಯಾನಾದಷ್ಟು ದೊಡ್ಡ ಆಯಿಲ್ ಫೀಲ್ಡ್ ಅನ್ನ ಹೊಂದಲಿದೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು 1,84,000 ಕೋಟಿ ಲೀಟರ್ನಷ್ಟು ಕ್ರೂಡ್ ಆಯಿಲ್ ಇದೆ. ಇದು ಭಾರತದ ಆರ್ಥಿಕತೆಯನ್ನ $20 ಟ್ರಿಲಿಯನ್ ತಗೊಂಡು ಹೋಗುವ ಶಕ್ತಿಯನ್ನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಈ ಹಿಂದೆ ಕೃಷ್ಣಾ ಮತ್ತು ಗೋದಾವರಿ ನದಿ ತೀರಗಳಲ್ಲಿ ಆಯಿಲ್ ಫೀಲ್ಡ್ ಅನ್ನು ಪತ್ತೆ ಮಾಡಲಾಗಿತ್ತು. ಇದರ ಜೊತೆ ನಮ್ಮ ರಾಜಸ್ಥಾನ, ಅಸ್ಸಾಂ, ಗುಜರಾತ್, ಮುಂಬೈ ಹೈಗಳಲ್ಲಿ ತೈಲವನ್ನು ಹೊರತೆಗೆಯಲಾಗ್ತಾ ಇದೆ. ಹಾಗೆಯೇ ನಮ್ಮ ಮಂಗಳೂರು, ವಿಶಾಖಪಟ್ಟಣಂ, ಪೋದೂರುಗಳಲ್ಲಿ ಕೂಡ ಆಯಿಲ್ ರಿಸರ್ವ್ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಅಂಡಮಾನ್ನಲ್ಲಿ ಕೂಡ ತೈಲ ನಿಕ್ಷೇಪ ಪತ್ತೆಯಾಗಿದೆ. ಇಲ್ಲಿ ಮೊದಲಿಗೆ ವಿಜಯಪುರಂ 1 ಅನ್ನೋ ಮೊದಲ ಪ್ರಾಜೆಕ್ಟ್ ಅನ್ನ ಶುರು ಮಾಡಲಾಯಿತು. ನಾರ್ತ್ ಸೆಂಟಿನಲ್ಸ್ ದ್ವೀಪಗಳಿವೆಯಲ್ಲ, ಅದರ ವಿರುದ್ಧ ದಿಕ್ಕಲ್ಲಿ ಈಗ ಈ ತೈಲದ ನಿಕ್ಷೇಪ ಪತ್ತೆಯಾಗಿದೆ. ಅಂಡಮಾನ್ ಅನ್ನೋದು ಸಾಕಷ್ಟು ಸೆಡಿಮೆಂಟರಿಯನ್ನು ಒಳಗೊಂಡಿರುವ ಪ್ರದೇಶ. ಇಲ್ಲಿ ಭಾರತದ ಸೇನೆ ಇರೋದ್ರಿಂದ ಇಷ್ಟು ದಿನ ಹೆಚ್ಚಿನ ಸಂಶೋಧನೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ಆ ಕೆಲಸ ನಡೆದಿದೆ. ಸಮುದ್ರ ತೀರಗಳಲ್ಲಿ ನಿಕ್ಷೇಪಗಳು ಕಂಡು ಬಂದಿವೆ. ಸೊ ಇಲ್ಲಿ ತೈಲವನ್ನು ಹೊರತೆಗೆಯಬೇಕು ಅಂದರೆ ಭಾರತ ಸಾಕಷ್ಟು ಚಾಲೆಂಜ್ಗಳನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ. ಇದರ ಜೊತೆಗೆ ಅಂಡಮಾನ್ನ ಇನ್ನಿತರ ಕಡೆಗಳಲ್ಲಿ ಕೂಡ ತೈಲ ನಿಕ್ಷೇಪಗಳನ್ನು ಪತ್ತೆ ಮಾಡಲಾಗಿದೆ. ಸೊ ಸಮುದ್ರದ ಒಳಗೆ ತೈಲ ಬಾವಿಗಳನ್ನು ಕೊರೆಯಬೇಕಾದ ಚಾಲೆಂಜ್ ಇಲ್ಲಿದೆ. ಅದಕ್ಕಾಗಿ ಡಾಲ್ಫಿನ್ ಡ್ರಿಲ್ಲಿಂಗ್ ಅನ್ನ ಬಳಕೆ ಮಾಡ್ತಾರೆ. ಈ ಡಾಲ್ಫಿನ್ ಡ್ರಿಲ್ಲಿಂಗ್ ಅಲ್ಲಿ 6,000 ಅಡಿಗಳಷ್ಟು ಆಳಕ್ಕೆ ಡ್ರಿಲ್ ಕೊರೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಕೆಲಸಕ್ಕೆ ಆಯಿಲ್ ಇಂಡಿಯಾ ಕಾರ್ಪೊರೇಷನ್ ಹಾಗೂ ಜನರಲ್ ಹೈಡ್ರೋಕಾರ್ಬನ್ ಲಿಮಿಟೆಡ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಮೆರಿಕ ಮೂಲದ ಗ್ಯಾಸ್ ಕಂಪನಿ ಎಕ್ಸಾನ್ ಮೊಬೈಲ್ನ ಜೊತೆ ಕೂಡ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದ್ದು ಅಲ್ಟ್ರಾ ಡೀಪ್ ಸಿ ಮೈನಿಂಗ್ ಅಲ್ಲಿ ಈ ಕಂಪನಿಯ ಟೆಕ್ನಾಲಜಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಇನ್ನು ಇಲ್ಲಿ ತೈಲ ಬಾವಿಗಳನ್ನು ಕೊರೆಯೋದು ಅಂದ್ರೆ ಅದು ಸಾಕಷ್ಟು ಖರ್ಚಿನ ಕೆಲಸ ಕೂಡ. ಹಾಗೆ ನೋಡಿದ್ರೆ ಭಾರತದ ONGC ಈ ವರ್ಷ ದಾಖಲೆ ಪ್ರಮಾಣದಲ್ಲಿ ತೈಲ ಬಾವಿಗಳನ್ನು ಕೊರೆದಿದೆ. ಸರಿಸುಮಾರು 37,000 ಕೋಟಿ ರೂಪಾಯಿಗಳನ್ನು ತೈಲ ಬಾವಿಗಳ ಮೇಲೆ ಹೂಡಿಕೆ ಮಾಡಲಾಗಿದೆ. ಅದರಲ್ಲಿ ಅಂಡಮಾನ್ನಲ್ಲೇ 16 ಬಾವಿಗಳನ್ನು ಕೊರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಉತ್ತರ ಪ್ರದೇಶ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ತೈಲವನ್ನು ಹುಡುಕುವ ಉದ್ದೇಶದಿಂದ ONGC ಕೆಲಸ ಮಾಡ್ತಾ ಇದೆ. ಇನ್ನು ಸಚಿವ ಹರ್ದೀಪ್ ಸಿಂಗ್ ಪುರಿ ಇಲ್ಲಿ ಮತ್ತೊಂದು ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಗಯಾನಾದಲ್ಲಿ ಒಟ್ಟು 44 ತೈಲ ಬಾವಿಗಳನ್ನು ಕೊರೆಯಲಾಗಿತ್ತು. ಪ್ರತಿಯೊಂದು ಬಾವಿಯನ್ನು ಕೊರೆಯೋದಕ್ಕೂ $100 ಮಿಲಿಯನ್ ಹಣ ಖರ್ಚಾಗ್ತಾ ಇತ್ತು. ಮೊದಲಿಗೆ ಚೈನಾ ಮೂಲದ ಕಂಪನಿಗಳು ಈ ಕೆಲಸವನ್ನು ಮಾಡಿದ್ವು. ಆ ಬಳಿಕ ಇನ್ನಷ್ಟು ಕಂಪನಿಗಳಲ್ಲಿ ಬಂದವು. ಅಲ್ಲಿ ತೈಲವನ್ನು ಹುಡುಕುವ ಕೆಲಸ ಶುರುವಾಯಿತು. ನಿರಂತರವಾಗಿ 40 ಬಾವಿಗಳನ್ನು ಕೊರೆದ್ರು. ಇಷ್ಟಾದರೂ ಕೂಡ ಅಲ್ಲಿ ನಿರೀಕ್ಷಿತ ಪ್ರಮಾಣದ ತೈಲ ಸಿಕ್ಕಿರಲಿಲ್ಲ. ಆದರೂ ಗಯಾನಾ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಅದರ 41ನೇ ಬಾವಿಯಲ್ಲಿ ಅಪಾರ ಪ್ರಮಾಣದ ತೈಲ ಪತ್ತೆ ಆಯಿತು. ಅದು ಗಯಾನಾದ ಅದೃಷ್ಟವನ್ನು ಬದಲಿಸಿಬಿಡ್ತು. ಅಲ್ಲೀಗ $11 ಬಿಲಿಯನ್ ಆಯಿಲ್ ರಿಸರ್ವ್ ಸಿಕ್ಕಿದೆ. ಪ್ರತಿದಿನ 6 ಲಕ್ಷ ಬ್ಯಾರಲ್ಗಳಷ್ಟು ತೈಲವನ್ನು ಅಲ್ಲಿ ಹೊರತೆಗಿತಾ ಇದ್ದಾರೆ. ಹೀಗಾಗಿನೇ ಇವತ್ತು ಜಗತ್ತಿನ ಅತಿ ದೊಡ್ಡ ತೈಲ ಎಕ್ಸ್ಪೋರ್ಟರ್ಗಳ ಪೈಕಿ ಗಯಾನಾ ಕೂಡ ಒಂದು ಅನ್ನಿಸ್ಕೊಳ್ತಾ ಇದೆ. ಈಗ ಇದೇ ಪರಿಸ್ಥಿತಿಯಲ್ಲಿ ನಾವು ಕೂಡ ಇದ್ದೀವಿ. ನಾವಲ್ಲಿ ತೈಲವನ್ನು ಹೊರತೆಗೆಯುವ ಕೆಲಸವನ್ನು ಮಾಡಬೇಕಾಗಿದೆ. ಒಂದು ವೇಳೆ ಅಲ್ಲಿ ಊಹೆ ಮಾಡಿದಷ್ಟು ತೈಲ ಸಿಕ್ಕಿದ್ದೇ ಆದರೆ ಭಾರತಕ್ಕೆ ತೈಲ ಆಮದಿನ ಸಮಸ್ಯೆ ಇಲ್ಲದಂತಾಗತ್ತೆ. ಹಾಗಂತ ಅಲ್ಲಿ ಕೊರೆದ ತಕ್ಷಣ ಕೊಳವೆ ಬಾವಿಗಳಲ್ಲಿ ತೈಲ ಬಂದುಬಿಡುತ್ತೆ ಅಂತಲ್ಲ. ತೈಲದ ನಿಕ್ಷೇಪಗಳಿವೆ ಅನ್ನೋದು ಗೊತ್ತಾಗಿದೆ. ಎಷ್ಟು ಪ್ರಮಾಣದ ನಿಕ್ಷೇಪಗಳಿವೆ, ಎಷ್ಟು ಆಳಕ್ಕೆ ಹೋಗಬೇಕು, ಎಲ್ಲೆಲ್ಲಿ ಡ್ರಿಲ್ ಮಾಡಬೇಕಾಗತ್ತೆ, ಎಷ್ಟು ಬಾವಿಗಳನ್ನು ತೋಡಬೇಕಾಗಬಹುದು, ಇದೆಲ್ಲ ಇನ್ನು ಮುಂದಷ್ಟೇ ಗೊತ್ತಾಗಬೇಕಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ತೈಲ ನಿಕ್ಷೇಪ ಸಿಕ್ತು ಅಥವಾ ಚಿನ್ನದ ನಿಕ್ಷೇಪಗಳು ಪತ್ತೆ ಆದವು ಅನ್ನೋ ಕಾರಣಕ್ಕೆ ನಾವು ಕುಣಿದು ಕುಪ್ಪಳಿಸಬೇಕಾದ ಅಗತ್ಯ ಏನಿರೋದಿಲ್ಲ. ಅಲ್ಲಿ ಶೋಧ ಕಾರ್ಯ ಪೂರ್ಣಗೊಂಡು ಆ ಸಂಪನ್ಮೂಲವನ್ನು ಹೊರತೆಗೆಯೋದಕ್ಕೆ ಸಾಧ್ಯವಾಗುವವರೆಗೆ ಎಷ್ಟು ಪ್ರಮಾಣದ ತೈಲ ಎಲ್ಲಿ ಸಿಗತ್ತೆ, ಯಾವಾಗ ಸಿಗತ್ತೆ, ಇದನ್ನು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ.
ಇನ್ನು ಗೆಳೆಯರೆ, ಸದ್ಯಕ್ಕೆ ಭಾರತ ತನಗೆ ಬೇಕಾಗುವ ತೈಲದ ಪೈಕಿ 85% ಆಮದು ಮಾಡಿಕೊಳ್ಳುತ್ತೆ. ಈ ಹಿಂದೆ ಇರಾನ್ನ ಜೊತೆ ತೈಲ ವ್ಯಾಪಾರವನ್ನು ಮಾಡುವಾಗ ಭಾರತ ಇರಾನ್ಗೆ ರೂಪಾಯಿಯಲ್ಲಿ ಹಣವನ್ನು ಕೊಡ್ತಾ ಇತ್ತು. ಹಾಗೆ ರಷ್ಯಾ ಯುಕ್ರೇನ್ ಯುದ್ಧದ ಸಮಯದಲ್ಲಿ ಕೂಡ ಭಾರತದ ರೂಪಾಯಿಯ ವಿನಿಮಯದಲ್ಲೇ ತೈಲ ಖರೀದಿ ನಡೀತು. ಆದರೆ ಭಾರತ ಈಗ ಬೇರೆ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇರುವ ಕ್ರೂಡ್ ಆಯಿಲ್ಗೆ ಡಾಲರ್ ರೂಪದಲ್ಲಿ ಹಣವನ್ನು ಕೊಡಬೇಕಾಗ್ತಾ ಇದೆ. ಹೀಗಾಗಿ ತೈಲ ಆಮದು ಅನ್ನೋದು ಭಾರತದ ಬೊಕ್ಕಸದ ಮೇಲೆ ಅತಿ ದೊಡ್ಡ ಭಾರವನ್ನು ಹಾಕ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಗಮನಿಸಿದಾಗ ಅಂಡಮಾನ್ ನಿಕೋಬಾರ್ ಅಲ್ಲಿ ಸಿಕ್ಕಿರುವ ತೈಲ ನಿಕ್ಷೇಪಗಳು ಭಾರತಕ್ಕೆ ಆಶಾದಾಯಕವಾಗಿ ಕಾಣ್ತಾ ಇವೆ. ಅಲ್ಲಿ ಹೆಚ್ಚು ಶ್ರಮಕ್ಕೆ ಅಗತ್ಯ ಇಲ್ಲದೆ ತೈಲ ಸಿಕ್ಕಿದ್ದೇ ಆದರೆ ಅದು ಭಾರತದ ಭವಿಷ್ಯವನ್ನ ಖಂಡಿತ ಬದಲಾಯಿಸುತ್ತೆ. ಇದು ಗೆಳೆಯರೆ, ಅಂಡಮಾನ್ನಲ್ಲಿ ಸಿಕ್ಕಿರುವ ತೈಲ ನಿಕ್ಷೇಪದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.